ಏನಕ್ಕೆ ಅಂತ ಕೇಳಿದ್ರೆ ಲೋ ನಿನ್ನ ಮಕ ನೋಡು. ಆ್ಯಂಡ್ ಹುಡುಗಿರು ನಿನ್ನ ಮಕ ನೋಡು ಅಂದ್ಬಿಟ್ಟು ಏನಾರು ಹೇಳಬೇಕು. 5 ಸೆಕೆಂಡ್ ಗ್ಯಾಪ್ ಕೊಡ್ತಾರೆ. ಹುಡುಗರಿಗೆ ಅವ್ರು ಏನೇನು ಅಲ್ಕ ಕೆಲಸ ಮಾಡ್ತಾರೆ ಎಲ್ಲ ಸ್ಲೈಡ್ ಶೋ ಆಗ್ಬಿಡುತ್ತೆ. ಸೊ ಎಷ್ಟು ಜನಕ್ಕೆ ಲೈಕ್ ಸೊಸೈಟಿ ಸ್ವಲ್ಪ ಮೀನಾಗಿರುತ್ತೆ ಹುಡುಗರಿಗೆ ಅಂತ ಅನ್ಸುತ್ತೆ? ಕೈ ಎತ್ತಿ. ಸೊ ನಾನು ಹೇಳ್ತೀನಿ ಏನಕ್ಕೆ ಅಂತ, ನನ್ನ ಏನಪ್ಪ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಮೊನ್ನೆ ನಮ್ಮ ಮನೆ ಹತ್ರ ಒಂದು ಮೆಡಿಕಲ್ ಶಾಪ್ ಇತ್ತು. ಹೋದೆ, ಗಾಡಿ ಇಳ್ಬಿಟ್ಟು ಹೋದೆ, ಏನೂ ಹೇಳೇ ಇಲ್ಲ. ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ತಂದಿಕ್ಬಿಟ್ಟ. ನನಗೆ ಫುಲ್ ಕೋಪ ಬಂದ್ಬಿಡ್ತು. ಅಲೋ ಗುರು, ಇಷ್ಟೊಂದು ಕಾಸಿಲ್ಲ, ಚಿಕ್ಕದು ಕೊಡು ಅಂತೆ. ಐ ಕ್ಯಾಂಟ್ ಲೆಟ್ ಹಿಮ್ ವಿನ್. ಆ್ಯಂಡ್ ಹೋಟೆಲ್ಗೆ ಹೋದೆ ಏನಾರು ತರೋಣ ಅಂತ. 5 ಪ್ಲೇಟ್ ಪೂರಿ, 3 ಪ್ಲೇಟ್ ಮಸಾಲೆ ದೋಸೆ, 2 ಪ್ಲೇಟ್ ಇಡ್ಲಿ ಅಂತಂದೆ. ಅವನು ಕಿಚನ್ ಹತ್ರ ನೋಡಿಕೊಂಡು 5 ಪ್ಲೇಟ್ ಪೂರಿ, 3 ಪ್ಲೇಟ್ ಮಸಾಲೆ ದೋಸೆ, 2 ಪ್ಲೇಟ್ ಇಡ್ಲಿ ಪಾರ್ಸಲ್ ಮಾಡು ಅಂದ. ನನ್ನ ಮಕ ನೋಡ್ದ. ಸರ್ ಇಲ್ಲೇ ತಿಂತೀರಾ? 10 ಪ್ಲೇಟು ಸರ್. 7-8 ಅಂದರೆ ನಾನು ಟ್ರೈ ಮಾಡ್ಬೋದು. ಸ್ವಲ್ಪ ಜನ ನಗ್ತಾ ಇದ್ದೀರಾ, ಇನ್ನೊಂದು ಸ್ವಲ್ಪ ಜನ ಈ ನನ್ನ ಮಗ ತಿಂದ್ರು ತಿಂತಾರೆ 7-8 ದನ ಇದ್ದಂಗೆ ಅವನೇ. ನೋ, ಇಟ್ಸ್ ಎ ಜೋಕ್. ಬರೀ 6 ಪ್ಲೇಟ್ ತಿಂತೀನಿ ಅಷ್ಟೇ. ಆ್ಯಂಡ್ ಜನ ನಿಮ್ಮನ್ನೆಲ್ಲ ಲೈಟ್ರ್ ಹೇಗೆ ಕೇಳ್ತಾರೆ? ಸರ್ ಲೈಟ್ರ್ ಇದೆಯಾ? ನೀವು ಇಲ್ಲ. ನೀವು ಸ್ಮೋಕ್ ಮಾಡಲ್ವಾ? ಇಲ್ಲ. ಕಾನ್ವರ್ಸೇಷನ್ ಎಂಡ್ಸ್. ನನ್ನ ಹತ್ರ ಡಿಫ್ರೆಂಟ್. ಸರ್ ಲೈಟ್ರ್ ಇದೆಯಾ? ನಾನು ಇಲ್ಲ. ನೀವು ಸ್ಮೋಕ್ ಮಾಡಲ್ವಾ? ಇಲ್ಲ. ಯಾಕೆ ಬಿಟ್ಬಿಟ್ರಾ? ನೀನು ಯಾವಾಗ ನನಗೆ ಸಿಗರೇಟ್ ಸಪ್ಲೈ ಮಾಡ್ತಾ ಇದ್ದೆ? ನೀನು ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಲ್ಲ. 1/4 ಗಂಟೆ ಬೈದೆ ಅವನಿಗೆ. ಬೈದ್ಬಿಟ್ಟು 1 ವಾರ ಆಯ್ತು ಗುರು ಬಿಟ್ಟು ಅಂದೆ. ಬಿಕಾಸ್ ಹಂಗೆ ಹೇಳಲ್ಲ ಅಂದರೆ ಕೇಳೋದೇ ಇಲ್ಲ. ಸೀರಿಯಸ್ಲಿ ನಾನು ಡ್ರಿಂಕ್ ಮತ್ತು ಸ್ಮೋಕ್ ಮಾಡಲ್ಲ. ಇಟ್ಸ್ ನಾಟ್ ಎ ಜೋಕ್. ಸೊ ನಾನೊಂದು ಶಾರ್ಟ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿದ್ದೆ, ಲೈಕ್ 30 ಸೆಕೆಂಡ್ಸ್. ಐ ಲವ್ ಯು ಅಂತ ಕಳಿಸ್ದೆ. ಅವಳು ರಿಪ್ಲೈ ಮಾಡಬೇಕಲ್ಲ, ಐ ಥಾಟ್ ಐ ಗಾಟ್ ಕಮಿಟೆಡ್. ಬಟ್ ವೋಡಾಫೋನ್ ನೆಟ್ವರ್ಕ್. ಸೊ ನಾನು ಅವಳಿಗೆ ಹೇಳ್ತಾ ಇದ್ದೆ ನಾನು ಡ್ರಿಂಕ್ ಮತ್ತು ಸ್ಮೋಕ್ ಮಾಡಲ್ಲ ಅಂತ. ನೈಸ್ ಜೋಕ್, ನೆಕ್ಸ್ಟ್ ಒನ್ ಅಂತವಳೆ. ಏನಕ್ಕೆ ಅಂತ ಕೇಳಿದ್ರೆ ಲೋ ನಿನ್ನ ಮಕ ನೋಡು. ಆ್ಯಂಡ್ ಹುಡುಗಿರು ನಿನ್ನ ಮಕ ನೋಡು ಅಂದ್ಬಿಟ್ಟು ಏನಾರು ಹೇಳಬೇಕು. 5 ಸೆಕೆಂಡ್ ಗ್ಯಾಪ್ ಕೊಡ್ತಾರೆ. ಹುಡುಗರಿಗೆ ಅವ್ರು ಏನೇನು ಅಲ್ಕ ಕೆಲಸ ಮಾಡ್ತಾರೆ ಎಲ್ಲ ಸ್ಲೈಡ್ ಶೋ ಆಗ್ಬಿಡುತ್ತೆ. ಯಾವುದ್ರ ಬಗ್ಗೆ ಹೇಳ್ತಾವಳು ಗುರು ಇವಳು, ಇವಳಿಗೆ ಏನಾದ್ರು ಗೊತ್ತಾಗ್ಬಿಡ್ತಾವ ಅಂತ. ನಿನ್ನ ಮಕ ನೋಡು. ದಂಡುಪಳ್ಳಿಯದವ್ರು ಸಿಗಾಕೊಂಡಾಗ ಗ್ಯಾಂಗಲ್ಲಿ ಒಬ್ಬ ಮಿಸ್ ಆಗಿದ್ನಲ್ಲ, ಅದು ನೀನೇ ಅಂತ ಹೋಗಿ ಸರೆಂಡರ್ ಆದರೆ ಅವ್ರ ರೆಕಾರ್ಡ್ಸು ಚೆಕ್ ಮಾಡಲ್ಲ, ಹಂಗೆ ಒಳಗೆ ಬಿಟ್ಕೋತಾರೆ. ನೀನು ಸ್ಮೋಕ್ ಮಾಡಲ್ಲ ಅಂದರೆ ಯಾರೋ ನಂಬ್ತಾರೆ. ಬಟ್ ನಾನು ಕಾಮಿಡಿ ಸ್ಟಾರ್ಟ್ ಮಾಡಿದ್ಮೇಲಿಂದ ಯಾರು ಸ್ಮೋಕ್ ಮತ್ತು ಡ್ರಿಂಕ್ ಮಾಡ್ತಾರಲ್ಲ ಅವ್ರ ಜೊತೆ ಹ್ಯಾಂಗ್ ಔಟ್ ಮಾಡ್ಬೇಕಂತ ಸಕ್ಕತ್ ಇಷ್ಟ. ಬಿಕಾಸ್ ಕಂಟೆಂಟ್ ಗುರು. ಕುತ್ಕೊಂಡು ಬರೆಯೋದೇ ಬೇಡ. ಹುಡುಗರು ದೇ ಕ್ಯಾನ್ ರಿಲೇಟ್. ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ಮಂಜ ಅಂತ, ಅವ್ನು ಕುಡಿದ್ರೆ ಡಿಫ್ರೆಂಟ್ ಮಂಜ ಆಗೋಗ್ತಾನೆ. ಯಾರ್ಯಾರು ನಗ್ತಾವ್ರೋ ಅವ್ರಿಗೆ ಹೆಂಗಲ್ಲೂ ಇರಬೇಕು ಮಂಜ, ಇಲ್ಲ ಅವರೇನಾ ಆ ಮಂಜ. ಬಿಕಾಸ್ ಏನಕ್ಕಂದರೆ ಮೊನ್ನೆ ಎಲ್ಲೋ ಆಚೆ ಹೋಗಿದ್ದ, ಫುಲ್ಲು ಕುಡ್ಕೊಂಬಂದ. ಬರಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಫೈನ್ ಕಟ್ಟೋನೆ. ಹೋಗಿದ್ದಿದ್ದು ಆ್ಯಕ್ಟಿವ್ ಹೊಂಡಾಲಿ. ಮಗ ಹಿಂದೆ ಇರೋನ್ ಮಾತ್ರ ಹಾಕಿಲ್ಲ ಅಂದೆ, ಮುಂದೆ ಇರೋನ್ ನಂಬಿಟ್ರು. ಆಮೇಲೆ ಇನ್ನೊಂದು ದಿವಸ ಎಲ್ಲ ಫುಲ್ಲು ಕುಡಿದು ಟೈಟ್ ಆಗಿದ್ದಾರೆ. ಆಚೆ ಊಟ ಮಾಡಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಮಗ ಗೂಗಲ್ ಮ್ಯಾಪ್ ಹಾಕೋ. ಏನಕ್ಕೋ? ಸ್ಟೇರ್ ಸಿಗ್ತಲ್ಲ, ಲಿಫ್ಟಲ್ಲಿದ್ದೀವೋ. ಆ್ಯಂಡ್ ಊಟ ಮಾಡೋಣ ಅಂತ ಹೋದ್ವಿ. ಹೋಗಿದ ತಕ್ಷಣ ಅವನು ಗುರು 4 ಮಟನ್ ಬಿರಿಯಾನಿ, 2 ಪೆಪ್ಪರ್ ಚಿಕನ್, 1 ತಲೆ ಮಾಂಸ. ಹೋಗಿದ್ದಿದ್ದು ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿಕ್ಕೆ. ಅವ್ನು 10 ಗಂಟೆಗೆ ಬಾಕ್ಲಾಗ್ತದೆ, ಅವ್ನು 8 ಗಂಟೆಗೆ ಮುಚ್ಚೋ ಅಂತ ಅವನು. ಇವನು ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ದ ಅಂದರೆ ತಿಂತಿರೋರೆಲ್ಲ ಬಿಟ್ಬಿಟ್ಟು ಅವನ್ನ ನೋಡ್ತವ್ರು, ಏನೇನು ಸರ್ವ್ ಮಾಡ್ತಾ ಇದೆಯೋ ಅಂತ. ಆ್ಯಂಡ್ ಸರಿ ಬಿರಿಯಾನಿ ಸಿಗೋ ಕಾರಣೆ ಹೋಗೋಣ ಅಂತ ಅಂದ್ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋದೆ. ಮೆನು ಚೇಂಜ್ ಮಾಡ್ಬಿಟ್ಟವನೆ. ಗುರು ಒಂದು ಫಿಶ್ ಬಿರಿಯಾನಿ ಸರ್, 1-2 1 ಬೈಲಿ ಲೆಗ್ ಪೀಸ್ ಸಾಕೋಬಾ. ಫಿಶ್ ಬಿರಿಯಾನಿ ಲೆಗ್ ಪೀಸ್ ಕೇಳ್ತಾವನೆ. ವೆಯ್ಟರು ನಮ್ಮಪ್ಪ ಓದು ಅಂದಾಗ ಮುಚ್ಕೊಂಡು ಓದಬೇಕಾಗಿತ್ತು, ನನ್ನ ಮಕ್ಳ ಹತ್ರ ಏನೇನು ಕೇಳಬೇಕು ಅಂತ ಓದ. ಫಿಶ್ ಬಿರಿಯಾನಿ ಲೆಗ್ ಪೀಸ್ ತರಕ್ಕೆ ಹೋದ ವೆಯ್ಟರು. ನಾವೆಲ್ಲ ಅವನ್ನ ನೋಡ್ತಾ ಇದ್ದೀವಿ. ನಾವಾದರೂ ಪಕ್ಕದ ಟೇಬಲ್ ಯಾರೋ ಒಬ್ಬ ಹುಡುಗ ಪಾಪ ವಿಲ್ ಯು ಮ್ಯಾರಿ ಮೀ ಅಂತವನೇ. ಆ ಹುಡುಗಿ ಫಿಶ್ ಬಿರಿಯಾನಿ ಲೆಗ್ ಪೀಸ್ ಬತ್ತಾಯ್ತಾ, ಮ್ಯಾರಿ ಮೀ ಅಂತೆ. ಆಮೇಲೆ ವೇಟ್ರ್ ಬಂದೆ, ಸರ್ ಫಿಶ್ ಬಿರಿಯಾನಿ ಲೆಗ್ ಪೀಸ್ ಇಲ್ಲ ಅಂತ. ನಾವೆಲ್ಲ ಅಂದ್ಕೊಂಡ್ವಿ. ಇವಾಗ ಎಲ್ಲರೂ ಫುಲ್ಲು ಕುಡ್ಕೊಂಬಂದ್ಬಿಟ್ಟು ಅವರೇ ಗಲಾಟೆ ಆಗುತ್ತೆ ಅಂತ ಅನ್ಕೊತಾ ಇದ್ದಾರೆ. ನಮ್ಮ ಫ್ರೆಂಡ್ ಆ ಸ್ಕೂಲ್ ನಿಮ್ಮ ಹೋಟ್ಲಲ್ಲಿರೋ ಫಿಶ್ ಎಲ್ಲ ಹ್ಯಾಂಡಿಕ್ಯಾಪಾ?
ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ತರ ಇನ್ನೂ ತುಂಬಾ ವಿಡಿಯೋಸ್ ಮಾಡೋ ಪ್ಲಾನ್ ಇದೆ. ಅದು ಸಾಧ್ಯ ಆಗುತ್ತೋ ನೀವು ಶೇರ್ ಮಾಡಿದ್ರೆ ಮಾತ್ರ. ಸೊ ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ, ನಿಮ್ ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲಾ ಕಡೆ ಶೇರ್ ಮಾಡಿ. ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನನಗೆ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆ ತಿಳ್ಕೊಳ್ಳೋದಕ್ಕೆ. ಮತ್ತೆ ನೀವೇನಾದ್ರು ಲೈವ್ ಶೋಸ್ ನೋಡ್ಬೇಕು ಅಂತಂದ್ರೆ ಬುಕ್ ಮೈ ಶೋ ಅಲ್ಲಿ ದಿಲೀಪ್ ಶಂಕರ್ ಲೈವ್ ಅಂತ ಹಾಕಿ ಶೋಸ್ ಮಾಡ್ತಾ ಇರ್ತೀನಿ. ಬನ್ನಿ, ಮಜಾ ಮಾಡೋಣ. ಥ್ಯಾಂಕ್ ಯು.